ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳನ್ನ ಹೈಕಮಾಂಡ್ ಹೆಂಗ್ ನೋಡ್ತಾ ಇದೆ, ಹೈಕಮಾಂಡ್ ಯಾವ ಸಂದೇಶವನ್ನ ರವಾನಿಸಿದೆ, ಈಗ ನಾಯಕರು ಸೈಲೆಂಟ್ ಇರೋದು ಯಾಕೆ, ಇದೆಲ್ಲವೂ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಕುರಿತಾಗಿ ನಮ್ಮ ಜೊತೆಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ಯಾವ ಸಂದೇಶ ಕೊಟ್ಟಿದೆ ರಾಜ್ಯ ನಾಯಕರಿಗೆ? ಈ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಹೈಕಮಾಂಡ್ ಈ ವಿಚಾರವಾಗಿ ಒಂದು ಸೀರಿಯಸ್ ಆಕ್ಷನ್ ತೆಗೆದುಕೊಳ್ಳಬಹುದಾ? ಇವರೆಲ್ಲರೂ ಕೂಡ ಈಗ ಯಾವ ಮನಸ್ಥಿತಿಯಲ್ಲಿದ್ದಾರೆ? ಸದ್ಯಕ್ಕೆ ಏನ್ ವಿವರ ಇದೆ ಬಸವರಾಜ್? ಖಂಡಿತ ರಂಜಿತ್, ಬೆಳಗಾವಿ ಅಧಿವೇಶನ ಮತ್ತು ದೆಹಲಿಯ ಸಂಸತ್ ಅಧಿವೇಶನ ಮುಗಿಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸಂದೇಶ. ಹಾಗಾಗಿ ಅಲ್ಲಿವರೆಗೂ ಒಗ್ಗಟ್ಟಿನಿಂದ ಅಧಿವೇಶನವನ್ನ ಎದುರಿಸಬೇಕು, ಅಲ್ಲಿವರೆಗೂ ಕೂಡ ನಾವು ಕರೆಯುವವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಜಟಾಪಟಿ ಅಂತಾಗ್ಲಿ ಅಥವಾ ವಾಕ್ಸಮರಗಳಂತಾಗ್ಲಿ ಆ ತರಹದ ಗೋಜಿಗೆ ಹೋಗಬೇಡಿ ಅನ್ನುವಂಥ ಸೂಚನೆಯನ್ನು ಸಿಎಂ ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಮತ್ತು ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣನೇ ನಿಮಗೆ ಕರೆ ಮಾಡ್ತೇವೆ, ನೀವು ದೆಹಲಿಗೆ ಬರುವಂತೆ ಅಂತ ಹೇಳ್ಬಿಟ್ಟು ಸಿಎಂ ಡಿಸಿಎಂಗೆ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಕರೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎದುರು ನೋಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದೇ ಆತಂಕದಲ್ಲಿದ್ದಾರೆ, ದೆಹಲಿಯಿಂದ ಕರೆ ಬಂದ್ರೆ ಯಾವಾಗ ಹೋಗಬೇಕಾಗಬಹುದು ಅನ್ನುವಂಥ ಆತಂಕ. ಆದ್ರೆ ಈಗ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿಲ್ಲ, ಅವರು 23-24ನೇ ತಾರೀಕಿಗೆ ದೆಹಲಿಗೆ ವಾಪಸ್ ಆಗ್ತಾರೆ ಅನ್ನುವಂಥದ್ದಿದೆ. ಕ್ರಿಸ್ಮಸ್ ರಜೆ ಮುಗಿಸಿಕೊಂಡು ಅವರು ವಿದೇಶದಿಂದ ವಾಪಸ್ ಆಗ್ತಾರೆ ಅನ್ನುವಂಥ ಮಾಹಿತಿಗಳಿದಾವೆ. ಹೀಗಾಗಿ ಅಧಿವೇಶನ ನಾಳೆ ಮುಕ್ತಾಯ ಆಗುತ್ತೆ, 19ಕ್ಕೆ ಮುಗಿದ ತಕ್ಷಣ 20-21ಕ್ಕೆ ಹೋಗಬಹುದು ಅನ್ನುವಂಥ ಒಂದು ಚರ್ಚೆಗಳಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಇಲ್ಲದ ಕಾರಣಕ್ಕಾಗಿ ಅದು ಒಂದು ವಾರ ಮುಂದಕ್ಕೆ ಹೋಗಿದೆ ಅನ್ನುವಂಥ ಮಾಹಿತಿಗಳಿದಾವೆ. ಆದಾಗ್ಯೂ ಕೂಡ ಸೋನಿಯಾ ಗಾಂಧಿ ಅವರು ದೆಹಲಿಯಲ್ಲಿ ಇರೋದ್ರಿಂದ ಅವರಾದ್ರೂ ಏನಾದ್ರೂ ಇವರಿಗೆ ಸಿಎಂ ಡಿಸಿಎಂಗೆ ಕರೆ ಕೊಡ್ತಾರಾ ಅನ್ನುವಂಥದ್ದು ಒಂದು ಚರ್ಚೆ ಇರತಕ್ಕಂಥದ್ದು. ಒಂದು ವೇಳೆ ಸಿಎಂ ಡಿಸಿಎಂಗೆ ಸೋನಿಯಾ ಗಾಂಧಿ ಅವರೇ ಕರೆ ಕೊಟ್ಟರೆ ಅವರೇ ಸೆಟರೇಟ್ ಮಾಡ್ತಾರೆ ಅನ್ನುವಂಥದ್ದು. ಇಲ್ಲದೆ ಹೋದ್ರೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಆದ ಬಳಿಕ ಡಿಸೆಂಬರ್ ಕೊನೆ ವಾರ ಆಗಿರಬಹುದು ಅಥವಾ ಜನವರಿಯ ಮೊದಲ ವಾರ ಆಗಿರಬಹುದು, ಈ 2 ದಿನದಲ್ಲಿ, ಈ 2 ವಾರದಲ್ಲಿ ಸಿಎಂ ಡಿಸಿಎಂ ಅವರನ್ನ ದೆಹಲಿ ಕರೆಯೋದಂತೂ ಪಕ್ಕ. ಆ ಸಂದರ್ಭದಲ್ಲಿ ಒಂದು ಚರ್ಚೆ ಮಾಡಿ ಈ ಕರ್ನಾಟಕದಲ್ಲಿ ಇದ್ದಿರತಕ್ಕಂತಹ ಸ್ವಯಂ ಗದ್ದುಗೆ ಗುದ್ದಾಟ ಏನಿದೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡ್ತಕ್ಕಂಥ ಕೆಲಸಗಳು ಈ 2 ವಾರಗಳಲ್ಲಿ ಆಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳನ್ನ ಹೈಕಮಾಂಡ್ ಹೆಂಗ್ ನೋಡ್ತಾ ಇದೆ, ಹೈಕಮಾಂಡ್ ಯಾವ ಸಂದೇಶವನ್ನ ರವಾನಿಸಿದೆ, ಈಗ ನಾಯಕರು ಸೈಲೆಂಟ್ ಇರೋದು ಯಾಕೆ, ಇದೆಲ್ಲವೂ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಕುರಿತಾಗಿ ನಮ್ಮ ಜೊತೆಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ಯಾವ ಸಂದೇಶ ಕೊಟ್ಟಿದೆ ರಾಜ್ಯ ನಾಯಕರಿಗೆ? ಈ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಹೈಕಮಾಂಡ್ ಈ ವಿಚಾರವಾಗಿ ಒಂದು ಸೀರಿಯಸ್ ಆಕ್ಷನ್ ತೆಗೆದುಕೊಳ್ಳಬಹುದಾ? ಇವರೆಲ್ಲರೂ ಕೂಡ ಈಗ ಯಾವ ಮನಸ್ಥಿತಿಯಲ್ಲಿದ್ದಾರೆ? ಸದ್ಯಕ್ಕೆ ಏನ್ ವಿವರ ಇದೆ ಬಸವರಾಜ್? ಖಂಡಿತ ರಂಜಿತ್, ಬೆಳಗಾವಿ ಅಧಿವೇಶನ ಮತ್ತು ದೆಹಲಿಯ ಸಂಸತ್ ಅಧಿವೇಶನ ಮುಗಿಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸಂದೇಶ. ಹಾಗಾಗಿ ಅಲ್ಲಿವರೆಗೂ ಒಗ್ಗಟ್ಟಿನಿಂದ ಅಧಿವೇಶನವನ್ನ ಎದುರಿಸಬೇಕು, ಅಲ್ಲಿವರೆಗೂ ಕೂಡ ನಾವು ಕರೆಯುವವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಜಟಾಪಟಿ ಅಂತಾಗ್ಲಿ ಅಥವಾ ವಾಕ್ಸಮರಗಳಂತಾಗ್ಲಿ ಆ ತರಹದ ಗೋಜಿಗೆ ಹೋಗಬೇಡಿ ಅನ್ನುವಂಥ ಸೂಚನೆಯನ್ನು ಸಿಎಂ ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಮತ್ತು ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣನೇ ನಿಮಗೆ ಕರೆ ಮಾಡ್ತೇವೆ, ನೀವು ದೆಹಲಿಗೆ ಬರುವಂತೆ ಅಂತ ಹೇಳ್ಬಿಟ್ಟು ಸಿಎಂ ಡಿಸಿಎಂಗೆ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಕರೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎದುರು ನೋಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದೇ ಆತಂಕದಲ್ಲಿದ್ದಾರೆ, ದೆಹಲಿಯಿಂದ ಕರೆ ಬಂದ್ರೆ ಯಾವಾಗ ಹೋಗಬೇಕಾಗಬಹುದು ಅನ್ನುವಂಥ ಆತಂಕ. ಆದ್ರೆ ಈಗ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿಲ್ಲ, ಅವರು 23-24ನೇ ತಾರೀಕಿಗೆ ದೆಹಲಿಗೆ ವಾಪಸ್ ಆಗ್ತಾರೆ ಅನ್ನುವಂಥದ್ದಿದೆ. ಕ್ರಿಸ್ಮಸ್ ರಜೆ ಮುಗಿಸಿಕೊಂಡು ಅವರು ವಿದೇಶದಿಂದ ವಾಪಸ್ ಆಗ್ತಾರೆ ಅನ್ನುವಂಥ ಮಾಹಿತಿಗಳಿದಾವೆ. ಹೀಗಾಗಿ ಅಧಿವೇಶನ ನಾಳೆ ಮುಕ್ತಾಯ ಆಗುತ್ತೆ, 19ಕ್ಕೆ ಮುಗಿದ ತಕ್ಷಣ 20-21ಕ್ಕೆ ಹೋಗಬಹುದು ಅನ್ನುವಂಥ ಒಂದು ಚರ್ಚೆಗಳಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಇಲ್ಲದ ಕಾರಣಕ್ಕಾಗಿ ಅದು ಒಂದು ವಾರ ಮುಂದಕ್ಕೆ ಹೋಗಿದೆ ಅನ್ನುವಂಥ ಮಾಹಿತಿಗಳಿದಾವೆ. ಆದಾಗ್ಯೂ ಕೂಡ ಸೋನಿಯಾ ಗಾಂಧಿ ಅವರು ದೆಹಲಿಯಲ್ಲಿ ಇರೋದ್ರಿಂದ ಅವರಾದ್ರೂ ಏನಾದ್ರೂ ಇವರಿಗೆ ಸಿಎಂ ಡಿಸಿಎಂಗೆ ಕರೆ ಕೊಡ್ತಾರಾ ಅನ್ನುವಂಥದ್ದು ಒಂದು ಚರ್ಚೆ ಇರತಕ್ಕಂಥದ್ದು. ಒಂದು ವೇಳೆ ಸಿಎಂ ಡಿಸಿಎಂಗೆ ಸೋನಿಯಾ ಗಾಂಧಿ ಅವರೇ ಕರೆ ಕೊಟ್ಟರೆ ಅವರೇ ಸೆಟರೇಟ್ ಮಾಡ್ತಾರೆ ಅನ್ನುವಂಥದ್ದು. ಇಲ್ಲದೆ ಹೋದ್ರೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಆದ ಬಳಿಕ ಡಿಸೆಂಬರ್ ಕೊನೆ ವಾರ ಆಗಿರಬಹುದು ಅಥವಾ ಜನವರಿಯ ಮೊದಲ ವಾರ ಆಗಿರಬಹುದು, ಈ 2 ದಿನದಲ್ಲಿ, ಈ 2 ವಾರದಲ್ಲಿ ಸಿಎಂ ಡಿಸಿಎಂ ಅವರನ್ನ ದೆಹಲಿ ಕರೆಯೋದಂತೂ ಪಕ್ಕ. ಆ ಸಂದರ್ಭದಲ್ಲಿ ಒಂದು ಚರ್ಚೆ ಮಾಡಿ ಈ ಕರ್ನಾಟಕದಲ್ಲಿ ಇದ್ದಿರತಕ್ಕಂತಹ ಸ್ವಯಂ ಗದ್ದುಗೆ ಗುದ್ದಾಟ ಏನಿದೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡ್ತಕ್ಕಂಥ ಕೆಲಸಗಳು ಈ 2 ವಾರಗಳಲ್ಲಿ ಆಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳನ್ನ ಹೈಕಮಾಂಡ್ ಹೆಂಗ್ ನೋಡ್ತಾ ಇದೆ, ಹೈಕಮಾಂಡ್ ಯಾವ ಸಂದೇಶವನ್ನ ರವಾನಿಸಿದೆ, ಈಗ ನಾಯಕರು ಸೈಲೆಂಟ್ ಇರೋದು ಯಾಕೆ, ಇದೆಲ್ಲವೂ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಕುರಿತಾಗಿ ನಮ್ಮ ಜೊತೆಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ಯಾವ ಸಂದೇಶ ಕೊಟ್ಟಿದೆ ರಾಜ್ಯ ನಾಯಕರಿಗೆ?
ಈ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಹೈಕಮಾಂಡ್ ಈ ವಿಚಾರವಾಗಿ ಒಂದು ಸೀರಿಯಸ್ ಆಕ್ಷನ್ ತೆಗೆದುಕೊಳ್ಬಹುದಾ? ಇವರೆಲ್ಲರೂ ಕೂಡ ಈಗ ಯಾವ ಮನಸ್ಥಿತಿಯಲ್ಲಿದ್ದಾರೆ? ಸದ್ಯಕ್ಕೆ ಏನ್ ವಿವರ ಇದೆ ಬಸವರಾಜ್? ಖಂಡಿತ ರಂಜಿತ್, ಬೆಳಗಾವಿ ಅಧಿವೇಶನ ಮತ್ತು ದೆಹಲಿಯ ಸಂಸತ್ ಅಧಿವೇಶನ ಮುಗಿಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸಂದೇಶ. ಹಾಗಾಗಿ ಅಲ್ಲಿವರೆಗೂ ಒಗ್ಗಟ್ಟಿನಿಂದ ಅಧಿವೇಶನವನ್ನ ಎದುರಿಸಬೇಕು, ಅಲ್ಲಿವರೆಗೂ ಕೂಡ ನಾವು ಕರೆಯುವವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಜಟಾಪಟಿ ಅಂತಾಗ್ಲಿ ಅಥವಾ ವಾಕ್ ಸಮರಗಳಂತಾಗ್ಲಿ ಆ ತರಹದ ಗೋಜಿಗೆ ಹೋಗಬೇಡಿ ಅನ್ನುವಂಥ ಸೂಚನೆಯನ್ನು ಸಿಎಂ ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಮತ್ತು ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣನೇ ನಿಮಗೆ ಕರೆ ಮಾಡ್ತೇವೆ, ನೀವು ದೆಹಲಿಗೆ ಬರುವಂತ್ರೆ ಅಂತ ಹೇಳ್ಬಿಟ್ಟು ಸಿಎಂ ಡಿಸಿಎಂಗೆ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಕರೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎದುರು ನೋಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದೇ ಆತಂಕದಲ್ಲಿದ್ದಾರೆ, ದೆಹಲಿಯಿಂದ ಕರೆ ಬಂದ್ರೆ ಯಾವಾಗ ಹೋಗಬೇಕಾಗಬಹುದು ಅನ್ನುವಂತ ಆತಂಕ. ಆದ್ರೆ ಈಗ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿಲ್ಲ, ಅವರು 23-24ನೇ ತಾರೀಕಿಗೆ ದೆಹಲಿಗೆ ವಾಪಸ್ ಆಗ್ತಾರೆ ಅನ್ನುವಂಥದ್ದಿದೆ. ಕ್ರಿಸ್ಮಸ್ ರಜೆ ಮುಗಿಸಿಕೊಂಡು ಅವರು ವಿದೇಶದಿಂದ ವಾಪಸ್ ಆಗ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಹೀಗಾಗಿ ಅಧಿವೇಶನ ನಾಳೆ ಮುಕ್ತಾಯ ಆಗುತ್ತೆ, 19ಕ್ಕೆ ಮುಗಿದ ತಕ್ಷಣ 20-21ಕ್ಕೆ ಹೋಗಬಹುದು ಅನ್ನುವಂತ ಒಂದು ಚರ್ಚೆಗಳಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಇಲ್ಲದ ಕಾರಣಕ್ಕಾಗಿ ಅದು ಒಂದು ವಾರ ಮುಂದಕ್ಕೆ ಹೋಗಿದೆ ಅನ್ನುವಂತ ಮಾಹಿತಿಗಳಿದಾವೆ. ಅದಾಗಿಯೂ ಕೂಡ ಸೋನಿಯಾ ಗಾಂಧಿ ಅವರು ದೆಹಲಿಯಲ್ಲಿ ಇರೋದ್ರಿಂದ ಅವರಾದ್ರೂ ಏನಾದ್ರೂ ಇವರಿಗೆ ಸಿಎಂ ಡಿಸಿಎಂಗೆ ಕರೆ ಕೊಡ್ತಾರಾ ಅನ್ನುವಂಥದ್ದು ಒಂದು ಚರ್ಚೆ ಇರತಕ್ಕಂಥದ್ದು. ಒಂದು ವೇಳೆ ಆ ಸಿಎಂ ಡಿಸಿಎಂಗೆ ಸೋನಿಯಾ ಗಾಂಧಿ ಅವರೇ ಕರೆ ಕೊಟ್ಟರೆ ಅವರೇ ಸೆಟರೇಟ್ ಮಾಡ್ತಾರೆ ಅನ್ನುವಂಥದ್ದು. ಇಲ್ಲದೆ ಹೋದ್ರೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಆದ ಬಳಿಕ ಡಿಸೆಂಬರ್ ಕೊನೆ ವಾರ ಆಗಿರಬಹುದು ಅಥವಾ ಜನವರಿಯ ಮೊದಲ ವಾರ ಆಗಿರಬಹುದು, ಈ 2 ದಿನದಲ್ಲಿ, ಈ 2 ವಾರದಲ್ಲಿ ಸಿಎಂ ಡಿಸಿಎಂ ಅವರನ್ನ ದೆಹಲಿ ಕರೆಯೋದಂತೂ ಪಕ್ಕ. ಆ ಸಂದರ್ಭದಲ್ಲಿ ಒಂದು ಚರ್ಚೆ ಮಾಡಿ ಈ ಕರ್ನಾಟಕದಲ್ಲಿ ಇದ್ದಿರತಕ್ಕಂತಹ ಸ್ವಯಂ ಗದ್ದುಗೆ ಗುದ್ದಾಟ ಏನಿದೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಹಾಡ್ತಕ್ಕಂಥ ಕೆಲಸಗಳು ಈ 2 ವಾರಗಳಲ್ಲಿ ಆಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಹಾಗಾದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ಹೈಕಮಾಂಡ್ ಹೆಂಗ್ ನೋಡ್ತಾ ಇದೆ? ಹೈಕಮಾಂಡ್ ಯಾವ ಸಂದೇಶವನ್ನ ರವಾನಿಸಿದೆ? ಈಗ ನಾಯಕರು ಸೈಲೆಂಟ್ ಇರೋದು ಯಾಕೆ? ಇದೆಲ್ಲವೂ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಕುರಿತಾಗಿ ನಮ್ಮ ಜೊತೆಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ಯಾವ ಸಂದೇಶ ಕೊಟ್ಟಿದೆ ರಾಜ್ಯ ನಾಯಕರಿಗೆ? ಈ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಹೈಕಮಾಂಡ್ ಈ ವಿಚಾರವಾಗಿ ಒಂದು ಸೀರಿಯಸ್ ಆಕ್ಷನ್ ತೆಗೆದುಕೊಳ್ಬಹುದಾ? ಇವರೆಲ್ಲರೂ ಕೂಡ ಈಗ ಯಾವ ಮನಸ್ಥಿತಿಯಲ್ಲಿದ್ದಾರೆ? ಸದ್ಯಕ್ಕೆ ಏನ್ ವಿವರ ಇದೆ ಬಸವರಾಜ್? ಖಂಡಿತ ರಂಜಿತ್, ಬೆಳಗಾವಿ ಅಧಿವೇಶನ ಮತ್ತು ದೆಹಲಿಯ ಸಂಸತ್ ಅಧಿವೇಶನ ಮುಗಿಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸಂದೇಶ. ಹಾಗಾಗಿ ಅಲ್ಲಿವರೆಗೂ ಒಗ್ಗಟ್ಟಿನಿಂದ ಅಧಿವೇಶನವನ್ನ ಎದುರಿಸಬೇಕು, ಅಲ್ಲಿವರೆಗೂ ಕೂಡ ನಾವು ಕರೆಯುವವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಜಟಾಪಟಿ ಅಂತಾಗ್ಲಿ ಅಥವಾ ವಾಕ್ ಸಮರಗಳಂತಾಗ್ಲಿ ಆ ತರಹದ ಗೋಜಿಗೆ ಹೋಗಬೇಡಿ ಅನ್ನುವಂಥ ಸೂಚನೆಯನ್ನು ಸಿಎಂ ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಮತ್ತು ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣನೇ ನಿಮಗೆ ಕರೆ ಮಾಡ್ತೇವೆ, ನೀವು ದೆಹಲಿಗೆ ಬರುವಂತ್ರೆ ಅಂತ ಹೇಳ್ಬಿಟ್ಟು ಸಿಎಂ ಡಿಸಿಎಂಗೆ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಕರೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎದುರು ನೋಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದೇ ಆತಂಕದಲ್ಲಿದ್ದಾರೆ, ದೆಹಲಿಯಿಂದ ಕರೆ ಬಂದ್ರೆ ಯಾವಾಗ ಹೋಗಬೇಕಾಗಬಹುದು ಅನ್ನುವಂತ ಆತಂಕ. ಆದ್ರೆ ಈಗ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿಲ್ಲ, ಅವರು 23-24ನೇ ತಾರೀಕಿಗೆ ದೆಹಲಿಗೆ ವಾಪಸ್